ಹಲವು ವರ್ಷಗಳಿಂದ ಇಳಕಲ್ ನಗರದ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯಲ್ಲಿ ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ಇಳಕಲ್ ಹಾಗೂ ಮಕ್ಕಳ ಹೆಮಟೋಲಜಿ, ಆಂಕಲಾಜಿ ಮತ್ತು ಅಸ್ಥಿಮಜ್ಜೆ ಕಸಿ ವಿಭಾಗ, ಕಿಮ್ಸ್ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಥೆಲಸೆಮಿಯಾ ದಿನಾಚರಣೆಯ ಅಂಗವಾಗಿ ಥೆಲಸೆಮಿಯಾ ರೋಗ ನಿವಾರಣೆಗಾಗಿ ಅಸ್ಥಿಮಜ್ಜೆ ಕಸಿ ಮಾಡಿಸಿದ ಮಕ್ಕಳಿಗೆ ಸೈಕಲ್ ವಿತರಣೆಯ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಗುರುಮಹಂತ ಶ್ರೀಗಳು ವಹಿಸಿದ್ದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಹಾಗೂ ಗಣ್ಯರಿಗೆ ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಈ ಕಾರ್ಯಕ್ರಮವನ್ನು ಶ್ರೀಗಳು ಹಾಗೂ ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಥೆಲಸೆಮಿಯಾ ರೋಗ ನಿವಾರಣೆಗಾಗಿ ಅಸ್ಥಿ ಮಜ್ಜೆ ಕಸಿ ಮಾಡಿಸಿದ ಮಕ್ಕಳಿಗೆ ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸೈಕಲ್ ವಿತರಣೆ ಮಾಡಲಾಯಿತು. ಇದೇ ವೇಳೆ ತಾಯಂದಿರ ದಿನಾಚರಣೆ ಅಂಗವಾಗಿ ಚಿಕ್ಕ ಮಕ್ಕಳ ವೈದ್ಯರಾದ ಡಾಕ್ಟರ್ ಪವನ್ ದರಕ್ ಅವರು ತಾಯಂದಿರಿಗೆ ಗುಲಾಬಿ ಹೂವನ್ನು ನೀಡಿ ತಾಯಂದಿರಿಗೆ ಶುಭಾಶಯಗಳನ್ನು ತಿಳಿಸಿದರು. ನಂತರ ಅಂತಾರಾಷ್ಟ್ರೀಯ ಥೆಲಸೆಮಿಯಾ ದಿನಾಚರಣೆ ಕುರಿತು ಡಾಕ್ಟರ್ ಪವನ್ ದರಕ್, ಡಾಕ್ಟರ್ ರವಿ ಜೋಶಿ ಹಾಗೂ ಶ್ರೀ ಗುರುಮಹಂತ ಶ್ರೀಗಳು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಮಾನುಜಾಚಾರ್ಯ ಫೌಂಡೇಶನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಮಹೇಶ್ವರಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅಂದರೆ ವಿಶ್ವ ತಾಯಂದಿರ ದಿವಸ ಮತ್ತು ನಾವು ಹಮ್ಮಿಕೊಂಡಂತಹ ವಿಶ್ವ ಥೆಲಸೆಮಿಯಾ ದಿನಾಚರಣೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತವನ್ನು ಇನ್ನೊಮ್ಮೆ ಕೊಡುತ್ತೇವೆ. ಇವತ್ತಿನ ದಿವಸ ನಮ್ದೊಂದು ಸೌಭಾಗ್ಯನೇ ಅನ್ಬೋದು. ಮತ್ತು ನಾವು ಈ ಕಾರ್ಯಕ್ರಮ ಬಗ್ಗೆ, ಈ ಎಸ್ ಸಿ ಫೌಂಡೇಶನ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಈ ಫೌಂಡೇಶನ್ ವತಿಯಿಂದ ಮುಖ್ಯವಾಗಿ 4 ಕ್ಯಾಟಗರಿ ಪೇಷಂಟ್ಸ್ಗೆ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾವುದಂದ್ರೆ ಅದರಲ್ಲಿ ಮೇನ್ ಬರುವಂತಹ ಇವತ್ತಿನ ದಿವಸದ ಒಂದು ಕಾಯಿಲೆ ಥೆಲಸೆಮಿಯಾ ಅಂತ ಹೇಳ್ತೀವಿ. ಆ ಥೆಲಸೆಮಿಯಾ ಮಕ್ಕಳು ನೋವನ್ನು ನೋಡಲಾರದಂತೆ ಅವರು ಅನುಭವಿಸುವಂತಹ ತೊಂದರೆಯನ್ನು ನೋಡಿ ಈ ಫೌಂಡೇಶನ್ ಏನ್ ಮಾಡಿದಂದ್ರೆ ಸುಮಾರು ಒಂದು 20 ರಿಂದ 25 ಮಕ್ಕಳನ್ನು ದತ್ತಕ್ಕೂ ಪಡೆದು ಈ ಮಕ್ಕಳ ಜೀವಕ್ಕೆ ಒಂದು ಜೀವವನ್ನು ಕೊಟ್ಟು ಅವರ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದು ನಾವು ಸ್ಟಾರ್ಟ್ ಮಾಡಿದ 2015ರಿಂದ. ಆಮೇಲೆ 2015ರಿಂದ 2017 ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. 2017ರಿಂದ 2021 ನಾವು ಪ್ರತಿ 21 ದಿವಸಕ್ಕೊಮ್ಮೆ ಈ ಮಕ್ಕಳಿಗೆ ರಕ್ತ ವರ್ಗಾವಣೆಯನ್ನು ಮಾಡ್ತಾ ಇದ್ದೀವಿ. ಆಮೇಲೆ 2021ರಿಂದ ಇಷ್ಟಕ್ಕೆ ನಾವು ನಿಲ್ಲಬಾರದು, ನಮ್ಮ ಹೆಂಗೆ ಡೊನೇಷನ್ ಬರಕತ್ತು ನಾವೇನ್ ವಿಚಾರ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ಒಂದು ಮಗುವಿಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಂತ ಒಂದು ನಿರ್ಧಾರವನ್ನು ತಗೊಂಡಿದ್ವಿ. ಅದೇನಂದ್ರೆ ಈ ಥೆಲಸೆಮಿಯಾ ಮಕ್ಕಳಿಗೆ ಒಂದು ಟೆಂಪರರಿ ಟ್ರೀಟ್ಮೆಂಟ್ ಏನಂದ್ರೆ ಪ್ರತಿ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು. ಎಷ್ಟು ಅಂದ್ರೆ ಅವರು ಇರೋ ತನಕ, ಅವರು ಜೀವ ಇರೋ ತನಕ ಪ್ರತಿ 21 ದಿವಸಕ್ಕೂ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಏನ್ ಹೇಳ್ತೀವಿ, ಅಸ್ಥಿ ಮಜ್ಜೆ ಕಸಿ. ಸೊ ಅಂತ ಮಕ್ಕಳಿಗೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಒಂದು ಅಸ್ಥಿ ಮಜ್ಜೆ ಕಸಿ ಮಾಡ್ಕೊಂಡು ನಿರ್ಧಾರ ಮಾಡಿ ಇವತ್ತಿನ ದಿವಸ ಕಳೆದ ಒಂದು 5 ವರ್ಷದಲ್ಲಿ 4-5 ವರ್ಷದಲ್ಲಿ ನಾವು 6 ಮಕ್ಕಳಿಗೆ ಸಕ್ಸಸ್ಫುಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಇದಕ್ಕೆ ಒಂದು ಸಂತೋಷವಿದೆ. ಆಮೇಲೆ ಅದಕ್ಕೆ ಮುಖ್ಯ ರೂವಾರಿ ಯಾರಂದ್ರೆ ಡಾಕ್ಟರ್ ರವಿ ಜೋಶಿ ಅವರು. ಇನ್ನೊಂದು ಏನಂದ್ರೆ ಬರೀ ಥೆಲಸೆಮಿಯಾ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮ್ಮ ಭಾರತ ಸೈನ್ಯದಲ್ಲಿ ವರ್ಕ್ ಮಾಡುವಂತ ಆರ್ಮಿ ಆಗ್ಬೋದು, ನೇವಿ ಮಕ್ಕಳಾಗ್ಬೋದು, ಏರ್ಫೋರ್ಸ್ ಮಕ್ಕಳಾಗ್ಬೋದು, ಅವರು ಭಾರತ ಸೈನ್ಯದಲ್ಲಿ ಯಾರು ಈ ನಮ್ಮ ಭಾಗದಲ್ಲಿ ಯಾರೇ ಮಕ್ಕಳಿದ್ರು ಕೂಡ ಅವರಿಗೆ ನಾವು ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಇವತ್ತು ಇಲ್ಲಿ ನಿಂತು ನಾವು ಆರಾಮಾಗಿ ಮಾತಾಡ್ಬೇಕಂದ್ರೆ ನಮ್ಮ ಮೇನ್ ಕಾರಣ ಅಂದ್ರೆ ನಮ್ಮ ಭಾರತ ಸೈನ್ಯದ ಸೋಲ್ಜರ್ಸ್ಗಳು ಅವರ ಅಲ್ಲೇ ಶ್ರಮ ಪಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ನಾವು ಒಂದು ಏನು ಶ್ರಮ ಪಡ್ಬೇಕಂದ್ರೆ ನಾವು ಇಲ್ಲೇ ಅವ್ರನ್ನ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಆಮೇಲೆ ಇನ್ನೊಂದೇನಂದ್ರೆ ಸೀಳು ತುಟಿ ಮತ್ತು ಅಂಗುಳ, ಇದು ಕೋವಿಡ್ ನಲ್ಲಿ ನಾವು ಅನುಭವಿಸುವಂತ ತೊಂದರೆ
ಯಾಕಂದ್ರೆ ನಾವು ಕಣ್ಣಲ್ಲಿ ನೋಡಿದ್ವಿ ಒಂದು 3-4 ಮಕ್ಕಳು ಆಪರೇಷನ್ ಆ ಟೈಮ್ನಲ್ಲಿ ಬಹಳಷ್ಟು ದವಾಖಾನೆ ಮುಚ್ಚಿ ಹೋಗಿದ್ವು, ಆಪರೇಷನ್ಸ್ ಕೆಲವೊಮ್ಮೆ ಪೋಸ್ಟ್ಪೋನ್ ಮಾಡಕತ್ತಿದ್ರು. ಅಂಥ ಟೈಮ್ನಲ್ಲಿ ನಾವು 3 ಮಕ್ಕಳನ್ನು ಕಳೆದುಕೊಂಡಾಗ ಒಂದು ನೋವನ್ನು ನೋಡಿ ಯಾಕೆ ನಾವು ಈ ಕ್ಲೆಫ್ಟ್ ಲಿಫ್ಟ್ ಮತ್ತೆ ಸೀಳುತುಟ್ಟು ಅಂಗಳದ ಒಂದು ಆಪರೇಷನ್ ನಾವು ಇಲ್ಲೇ ಮಾಡಬಾರ್ದು ಅಂತ ಹೇಳಿ ನಿರ್ಧರಿಸಿದ್ವಿ. ಅಂಥ ಟೈಮ್ನಲ್ಲಿ ಇದು ನಿರ್ಧಾರ ತಗೊಂಡು ಇವತ್ತಿನ ದಿವಸ ನಾವು ಕನಿಷ್ಠ ಒಂದು 18 ಮಕ್ಕಳಿಗೆ ಆಪರೇಷನ್ ಕೂಡ ಮಾಡಿದ್ದೀವಿ. ಆಮೇಲೆ ಇಷ್ಟೇ ಅಲ್ಲದೆ ಮಂದ ಬುದ್ಧಿ ಮಕ್ಕಳಿಗೆ ಇರ್ತಾರೆ, ಹುಟ್ಟಿದಾಗ ಕೆಲವೊಂದಿಷ್ಟು ಸಮಸ್ಯೆ ಅಥವಾ ಕೆಲವೊಂದಿಷ್ಟು ಅನುವಂಶಕ ಕಾಯಿಲೆಗಳಿಗೆ ತುತ್ತಾಗಿ ಆ ಮಕ್ಕಳ ಜೀವ ಏನಂದ್ರೆ ಒಂದು ಸೆರೆಬ್ರಲ್ ಪಾಲ್ಸಿ ಮಂದ ಬುದ್ಧಿ ಮಕ್ಕಳಾಗಿರ್ತಾವೆ. ಅಂತ ಮಕ್ಕಳಿಗೆ ಮೇಲಿನ ಮೇಲೆ ಕಾಯಿಲೆ ಕಾಡ್ತಿರ್ತಾವೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪಾಲಕರು 1-2 ಸಲ ತೋರಿಸ್ತಾರ, ಆಮೇಲೆ ಅವ್ರಿಗೆ ಗೊತ್ತಾಗ್ತದಲ್ಲ ಏನಪ್ಪಾ ಈ ಮಗು ಎಷ್ಟೇ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ, ಈ ಒಂದು ಜೀವನ ಇಷ್ಟೇ ಇರ್ಬೋದು, ಅವ್ರಿಗೆ ನಿರ್ಲಕ್ಷ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತ ಮಕ್ಕಳು ನಿರ್ಲಕ್ಷ್ಯ ಆಗಬಾರ್ದು, ನೆಗ್ಲಿಜೆನ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಮಕ್ಕಳನ್ನ ನಾವು ಕೂಡ ಈ ಸಂಸ್ಥೆ ವತಿಯಿಂದ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಥಲಸೆಮಿಯಾ ದಿನಾಚರಣೆ ಅಂಗವಾಗಿ ನಾವು ಇದನ್ನ ಮಾಡಿದ್ವಿ. ಆ 6 ಮಕ್ಕಳನ್ನ ಯಾರು ಈ ಥಲಸೆಮಿಯಾ ಮುಕ್ತ ಆಗಿದ್ದಾರೆ ಅಂದ್ರೆ ಥಲಸೆಮಿಯಾ ರೋಗದಿಂದ ಥಲಸೆಮಿಯಾ ಮಕ್ಕಳು ಈ ಮುಕ್ತ ಆಗಿದ್ದಾರೆ ಅಂತ 6 ಮಕ್ಕಳು ಈ ಫೌಂಡೇಶನ್ ವತಿಯಿಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ವಿ. ಅವ್ರನ್ನ ಇವತ್ತಿನ ಈ ದಿವಸ ಕರೆದು ಒಂದು ಸೈಕಲ್ ವಿತರಣೆ ಮಾಡಿ. ಸೈಕಲ್ ಯಾಕೆ ವಿಚಾರ ಮಾಡಿದ್ವಿ ಅಂದ್ರೆ ಇವತ್ತಿನ ದಿವಸ ನೀವು ನೋಡ್ತಿರ್ಬೋದು ಎಲ್ಲರ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ನಲ್ಲಿ ನೋಡ್ಕೊಂಡು ಟೈಮ್ ಕಳೀತಾರೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬಿಟ್ಟು ಅದರಿಂದ ಸಾಕಷ್ಟು ಕಾಯಿಲೆಗಳಿದೆ. ಒಂದು ಸೈಕಲ್ ಕೊಡೋದ್ರಿಂದ ಒಂದು ದೈಹಿಕ ಚಟುವಟಿಕೆ ಆಗ್ತದೆ ಅವರಿಗೆ, ಏನೋ ಹೊರಗಡೆ ಆಟ ಆಡ್ಬೇಕಂತ ಗುರುತಿಸಿ ಮಾಡ್ಕೊಂಡು ಸೈಕಲ್ ಅನ್ನು ಒಂದು ಕೊಡ್ತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಇದರ ಪ್ರಚಾರ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಒಂದು ಧನ್ಯವಾದಗಳನ್ನು ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ವರದಿಗಾರರಿಗೆ ಹೇಳ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವರು. ಬರೀ ಅಷ್ಟೇ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಡೊನೇಷನ್ ಮಾಡಿ ಈ ಮಕ್ಕಳಿಗೆ ನಮ್ಮನ್ನು ನಾವು ಇದು ಮಾಡುವಂತ ಒಂದು ಅಳಿಲು ಸೇವೆಗೆ ನಮಗೊಂದು ಧೈರ್ಯ ತುಂಬಿ ಮತ್ತೂ ಜಾಸ್ತಿ ಸೇವೆ ಮಾಡಿ ಅಂತ ಹೇಳಿ ಏನು ತಾವು ಇದು ಮಾಡ್ತಾ ಇದ್ರಲ್ಲ ಅದಕ್ಕೆ ಈ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಆಮೇಲೆ ರಾಮಾನುಜಾಚಾರ್ಯ ಫೌಂಡೇಶನ್ ಅವರಿಗೆ ಮತ್ತು ಡಾಕ್ಟರ್ ಪವನ್ ಧರಕ್ ಮತ್ತು ಅವರ ಟೀಮ್ನವ್ರಿಗೆ, ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ಇಲ್ಲಿ ಬರೋದು ಒಂಥರ ಖುಷಿ. ನಾನೊಂದು 4-5 ವರ್ಷದಿಂದ ಒಂದು ಫಂಕ್ಷನ್ ಮಾಡಿದಾಗ ಇದನ್ನೇ ಹೇಳಿದ್ದೆ, ಅವ್ರದ್ದು ಎನರ್ಜಿ, ಎಂಥೂಸಿಯಾಸಮು, ಸಮಾಜದೊಳಗೆ ಒಂದೇನೋ ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ಅವ್ರಿಗೆ ಮೋಟಿವೇಶನ್ ಏನು ದೇವ್ರು ಕೊಟ್ಟನಲ್ಲ, ಅದಕ್ಕೂ ನನ್ನ ಧನ್ಯವಾದಗಳು. ಮೊದಲು ನಾವೊಂದು 4-5 ವರ್ಷ ಹಿಂದೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ವರ್ಷಕ್ಕೆ ಒಂದ್ಸಲಿ ಒಂದು ಮಗುಗಾದ್ರೂ ನಾವು ಸ್ಪಾನ್ಸರ್ ಮಾಡಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂತ ಹೇಳಿ 2021ರಲ್ಲಿ ಮಾಡಿದ್ವಿ. 2026ರಲ್ಲಿ 6 ಮಕ್ಕಳಿಗೆ ಆಗಲೇ ಆಗಿದೆ. ಥಲಸೆಮಿಯಾಗ ಮಕ್ಕಳು ಬಿಟ್ಟು ಬೇರೆ ಈಗ ಫ್ರಾಂಕ್ಲಿನ್ ಅನಿಮಿಯಾ ಅಂತ ಒಂದು ಮಗು ಇತ್ತು, ಅದಕ್ಕೂ ಸಹಿತ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಈ ಸಂಘದಿಂದ ನಮಗೆ ಮಕ್ಕಳಿಗೆ ತುಂಬಾ ಸಹಾಯ ಸಿಕ್ಕಿದೆ. ಇನ್ಫ್ಯಾಕ್ಟ್ ಇವತ್ತೇನಾದ್ರೂ ಸಮಯ ಇದ್ರೆ ಅವರಿಂದನೂ ಅವ್ರ ಜರ್ನಿ ಏನಿತ್ತು, ಇಲ್ಲಿ ತಿಂಗಳಿಗೆ ಒಂದ್ಸಲ 3 ವಾರಕ್ಕೆ 4 ವಾರಕ್ಕೆ ಒಂದ್ಸಲ ರಕ್ತ ಹಾಕ್ಸೋದಿದೆ ಅಲ್ಲ, ಅದರಿಂದ ಹೊರಗಡೆ ಬಂದಿದ್ದಾರೆ. ಒಂದ್ ಮಗು ಅಂತ ಈಗಾಗಲೇ 5 ವರ್ಷ ಆಯ್ತು ಆಲ್ಮೋಸ್ಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿ ಈ ರೋಗದಿಂದ ಹೊರಗೆ ಬಂದ 5 ವರ್ಷ ಆಯ್ತು. ಅವರಿಂದನೂ ನಾವು ಕೇಳಬೇಕು. ಯಾಕಂದ್ರೆ ಒಂದೊಂದಿಷ್ಟು ಫ್ಯಾಮಿಲೀಸು ಒಂದು ಸಲಿನೂ ಬೆಂಗಳೂರೇ ಬಂದಿದ್ದಿಲ್ಲ. ನಾವು ಫಸ್ಟ್ ಈ ರೀತಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದಾಗ ಇದ್ರ ಬಗ್ಗೆ ಅವ್ರಿಗೆ ಏನೋ ಐಡಿಯಾನೇ ಇದ್ದಿದ್ದಿಲ್ಲ. ಅಂಥವ್ರಿಗೆ ಧೈರ್ಯ ತುಂಬಿ ಪವನ್ ಧರಕ್ ಅವರು ಮತ್ತು ಅವ್ರ ಟೀಮ್ನವರು ಧೈರ್ಯ ತುಂಬಿ ಬೆಂಗಳೂರಿಗೆ ಕಳಿಸಿ ಹಣದ ಸಹಾಯ ಮಾಡಿ ಗೌರ್ಮೆಂಟ್ ಸ್ಕೀಮ್ಸ್ ಏನಿದ್ವು ಅದನ್ನೂ ಎನ್ರೋಲ್ ಮಾಡಿಸಿ, ಎಕ್ಸ್ಟ್ರಾ ಖರ್ಚು ಏನಿದೆ ಅದನ್ನೂ ಅವ್ರಿಗೆ ಕೊಟ್ಟು ಒಂದು ಖರ್ಚು ಕೊಟ್ಟು BMT ಮಾಡಿಸಿ ವಾಪಸ್ ಬಂದ ಮೇಲೆ 1 ವರ್ಷ ಇಲ್ಲಿ ತಿಂಗಳಿಗೆ ಒಂದ್ಸಲ ನಾನು ಬಂದು ಅವ್ರನ್ನ ನೋಡ್ತಿದ್ದೆ. ಆ ಟೈಮಲ್ಲೂ ಸಹಿತ ಅವರಿಗೆ ಬ್ಲಡ್ ಟೆಸ್ಟ್ ಆಗಲಿ ಇಲ್ಲ ಡ್ರಗ್ಸ್ ಆಗಲಿ ಅದರಲ್ಲೂ ಸಹಾಯ ಮಾಡಿ ಅದರಿಂದ ಹೊರಗಡೆ ಬಂದಿದ್ದಾರೆ ಈಗಾಗಲೇ ಮಕ್ಕಳು, 6 ಮಕ್ಕಳು. ಅದ್ರಲ್ಲಿ ಯಾರಾದರೂ ಒಬ್ರು ಬಂದು ತಮ್ಮ ಅನುಭವನ ಹೇಳ್ಕೊತಿದ್ರೆ ಹೇಳ್ಕೋಬಹುದು. ಮತ್ತೆ ಈಗ ಫೈನಲಿ ಹೇಳುವಾಗ ಡಾಕ್ಟರ್ ಪವನ್ ಅವರು ಹೇಳ್ತಾ ಇದ್ರು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ. ಪ್ರಿವೆಂಟ್ ಮಾಡಬೇಕು. ಎಲ್ಲೆಲ್ಲಿ ಚಾನ್ಸಸ್ ಇರುತ್ತೆ ನಮಗೆ, ಮೊದಲು ಮದುವೆ ಆಗೋಕ್ಕಿಂತ ಮುಂಚೆ ಪ್ರೀ ಮ್ಯಾರಿಟಲ್ ಅಂತ ಹೇಳ್ತೀವಿ, ಅಲ್ಲಿ ಚಾನ್ಸಸ್ ಇರುತ್ತೆ. ಮದುವೆ ಆದ್ಮೇಲೆ, ಪ್ರೆಗ್ನೆಂಟ್ ಆದ್ಮೇಲೆ ಇಬ್ಬರಿಗೂ ಟೆಸ್ಟ್ ಮಾಡಿಸಿದ್ರೆ ಅಲ್ಲಿ ಚಾನ್ಸಸ್ ಇರುತ್ತೆ. ಪ್ರೆಗ್ನೆಂಟ್ ಆದ್ಮೇಲೂ ಸಹಿತ 4ರಿಂದ 5 ತಿಂಗಳಲ್ಲಿ ಫೀಟಸ್ ಏನ್ ಬೆಳೀತಾ ಇರುತ್ತೆ ಅದರಲ್ಲಿ CVS ಸ್ಯಾಂಪ್ಲಿಂಗ್ ಅಂತ ಮಾಡ್ತೀವಿ, ಅಮ್ನಿಯೋಸೆಂಟೋಸಿಸ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾದರೂ ಥಲಸೆಮಿಯಾ ಮೇಜರ್ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತು ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಚಾನ್ಸ್ ಮಿಸ್ ಮಾಡಿದ ಮೇಲೆ ಥಲಸೆಮಿಯಾ ಮೇಜರ್ ಅಂತ ಮಗು ಹುಟ್ಟೋದು. ಮಗು ಹುಟ್ಟಿದ್ರು ಸಹಿತ ಏನೂ ತೊಂದರೆ ಇಲ್ಲ. ಈಗ 2026ರಲ್ಲಿ ಈಗ ಇಷ್ಟೊಂದು ಟ್ರೀಟ್ಮೆಂಟ್ ಬಂದಿದೆ. ಒಂದು ರಕ್ತ ಕರೆಕ್ಟಾಗಿ ಹಾಕ್ಸೋದು, ಇನ್ನೊಂದು ಐರನ್ ಕಿಲೇಷನ್ ಥೆರಪಿ ಅಂತ ಹೇಳ್ತೀವಿ ನಾವು. ಲೋಹದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ರಕ್ತದಲ್ಲಿ, ರಕ್ತ ಎಷ್ಟು ಸಲ ಹಾಕಿಸ್ತೀವಿ ಅಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋ ಮೆಡಿಸಿನ್ಸ್ ಆಗಲಿ ಅವು ಬಂದಿದೆ. ಇನ್ನೊಂದಿಷ್ಟು ಮೆಡಿಸಿನ್ಸ್ ರಕ್ತ ಸ್ವಲ್ಪ ಹಿಮೋಗ್ಲೋಬಿನ್ ರಕ್ತದಲ್ಲಿ ಜಾಸ್ತಿ ಮಾಡೋಕ್ಕೆ ಒಂದಿಷ್ಟು ಹೊಸ ಮೆಡಿಸಿನ್ಸ್ ಬಂದಿದೆ.
ಇದಕ್ಕೆ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂತ ಇಂಡಿಯಾದಲ್ಲಿರೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಒಂದೇ ಈಗ. ಅವ್ರ ಮನೆಯಲ್ಲಿ ಯಾರಾದ್ರೂ ಫುಲ್ ಮ್ಯಾಚ್ ಇದ್ರೆ ಸಕ್ಸಸ್ ರೇಟ್ಸ್ 90-95% ಇರುತ್ತೆ. ಫುಲ್ ಮ್ಯಾಚ್ ಯಾರೂ ಇಲ್ಲ, ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ನಾವು ಇಲ್ಲಿ ಮಾಡಿದೀವಿ. ಹಾಫ್ ಮ್ಯಾಚ್ ಯಾರಾದ್ರೂ ಇದ್ರೆ ಸಕ್ಸಸ್ ರೇಟ್ 85-90% ಸಕ್ಸಸ್ ರೇಟ್ ಇರುತ್ತೆ. ಇನ್ನು ಮುಂದೆ 5-10 ವರ್ಷದಲ್ಲಿ ಇದಕ್ಕೆ ಜೀನ್ ಥೆರಪಿ ಅಂತ ಟ್ರೀಟ್ಮೆಂಟ್ ಒಂದು ಬರೋದಿದೆ. ಓಕೆ, ಆ ಟ್ರೀಟ್ಮೆಂಟ್ ಬಂದ್ಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಗಿಂತನೂ ಈಸಿ ಆಗುತ್ತೆ ಆ ಟ್ರೀಟ್ಮೆಂಟ್ ಮಕ್ಕಳಿಗೆ. ಅದು ಇನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ ನಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಒಂದು ದೇವರ ಪುಣ್ಯ ಅನ್ಬೋದು. ಇನ್ಫ್ಯಾಕ್ಟ್ ನಾನು ಬಗ್ಗೆ ನನಗೊಂದು 1000 ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಇದೆ. BMTs ಅಲ್ಲಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ಅಲ್ಲಿ ಇನಿಷಿಯಲ್ 3 months ಆಗಲಿ, ಅದಾದ್ಮೇಲೆ 1 ವರ್ಷ ಟೋಟಲ್ ಆಗಲಿ, ಮಕ್ಕಳಿಗೆ ತುಂಬಾ ತರದ ಪ್ರಾಬ್ಲಮ್ ಬರಬಹುದು. ಓಕೆ, ಅವ್ರ ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ದೇವ್ರ ದಯೆಯಿಂದ ಪ್ಲಸ್ ಮನಸ್ಸು ಶುದ್ಧವಾಗಿದೆ, ಏನೋ ಮಾಡ್ಬೇಕಂತ ನಿಂತಿದ್ದಾರೆ ಈ ಸೊಸೈಟಿಯವರು. 6 ಮಕ್ಕಳಿಗೂ ಇನ್ನೂವರೆಗೂ ಮೇಜರ್ ಪ್ರಾಬ್ಲಮ್ ಏನೂ ಆಗೇ ಇಲ್ಲ. 6 ವರ್ಷ ಆಯ್ತು ಈಗಾಗಲೇ. ಓಕೆ, ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಪ್ಲಸ್ ಎಲ್ಲರಿಗೂ ವಿಶಸ್ ಅದು, ಆಯ್ತಾ? ಅದ್ರ ಸಲುವಾಗಿ ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನನಗೆ ಇಲ್ಲಿ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ಶ್ರೇಷ್ಠ ದಾರ್ಶನಿಕರಾದ ಪರಮ ಪೂಜ್ಯ ರಾಮಾನುಜಾಚಾರ್ಯರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳುತ್ತಾ, ಇವತ್ತು ನಮ್ಮ ಡಾಕ್ಟರ್ ಪವನ್ ಧರಕ್ ಅವರು ಸ್ಥಾಪನೆ ಮಾಡಿದಂಥ ರಾಮಾನುಜಾಚಾರ್ಯ ಫೌಂಡೇಶನ್ನು ಮತ್ತು ಮಹೇಶ್ವರಿ ಆಸ್ಪತ್ರೆ ಇದರ ವತಿಯಿಂದ ನಡೆಯುವಂಥ ಇವತ್ತು ಥೆಲಸ್ಮಿಯಾ ಡೇ ಮತ್ತು ತಾಯಿ ದಿನ, ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಇದೊಂದು ಮಾನವೀಯತೆಯ ಸಮಾರಂಭ. ಇದು ಮನುಷ್ಯನಿಗೆ ಅಂತಃಕರಣ, ಹೃದಯ ಇದ್ದವರು ಮಾಡುವಂಥ ಕಾರ್ಯ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ವಿಶ್ವಸಂಸ್ಥೆಯಲ್ಲಿ ಇಂಥದ್ರ ಬಗ್ಗೆ ಯೋಚನೆ ಮಾಡುವಂಥ ಜನ ಆದರೆ, ಅಂಥ ಯೋಚನೆ ಮಾಡುವಂಥ ಜನ ನಮ್ಮೂರಲ್ಲಿದ್ದಾರೆ. ಅದು ನಮ್ಮ ಡಾಕ್ಟರ್ ಪವನ್ ಧರಕ್ ಅವರು. ಇದನ್ನು ನಾನು ಸುಮಾರು 5-6 ವರ್ಷದ ನಾನು ಒಂದೇ ಸಲ ನಾನು ಬಂದಿದ್ದೆ ಇದ್ರಾಗ, ಥೆಲಸ್ಮಿಯಾ ಡೇ ಅಂತಂದು. ಆ ಮಕ್ಕಳಿಗೆ ರಕ್ತ ಇರಂಗಿಲ್ಲ, ಅವರು ಖುಷಿಯಾಗಿರಂಗಿಲ್ಲ, ಮತ್ತು ಯಾವತ್ತೂ ವೀಕ್ನೆಸ್ ಆಗಿರ್ತಾರೆ, ಓಡಾಡೋಕ್ಕಾಗಂಗಿಲ್ಲ, ಅವ್ರಿಗೆ ಏನು ಊಟದ್ದು ಸಹಿತ ಸರಿಯಾಗಿ ಹತ್ತಂಗಿಲ್ಲ, ಎಲ್ಲ ಮಕ್ಕಳಿದ್ದಂಗೆ ಇರ್ತಿದ್ದಿಲ್ಲ. ಮತ್ತು ಹಂಗೆ ಬಿಟ್ಟರೆ ಅವ್ರು ಒಂದು ದಿವಸ ಡೆತ್ ಆಗಿಬಿಡ್ತಿದ್ರು. ಅಂಥ ಮಕ್ಕಳನ್ನು ನೋಡಿ ಈ ಮಕ್ಕಳನ್ನ ಬದುಕಿಸ್ಬೇಕು ಅನ್ನೋಂಥ ಒಂದು ತಾಯಿ ಹೃದಯ, ಆ ತಾಯಿಗೆ ಮಕ್ಕಳು ಬದುಕಲಿ ಅಂತ ಆಸೆ ಇರ್ತೈತಿ, ಆದರೆ ಬದುಕಿಸೋ ಶಕ್ತಿ ತಾಯಿಗೆ ಇರಂಗಿಲ್ಲ. ಯಾಕಂದ್ರೆ ಜ್ಞಾನ ಇರಂಗಿಲ್ಲ, ದುಡ್ಡು ಇರಂಗಿಲ್ಲ. ಆದರೆ ಅಂತ ಇನ್ನೊಂದು ತಾಯಿ ಅಂದರೆ ನಮ್ಮ ಡಾಕ್ಟರ್ ಪವನ್ ಧರಕ್ ಅವರು. ಅಂತ ಮಕ್ಕಳ ಕಣ್ಣಿಲೆ ನೋಡಿ ಇವ್ರನ್ನ ಬದುಕಿಸ್ಬೇಕು ಅನ್ನೋಂಥ ಒಂದು ಅಪೇಕ್ಷೆ ಐತಲ್ಲ, ಇದು ಎಲ್ಲರಿಗೂ ಬರೋದು ಬಹಳ ಕಷ್ಟ ಐತಿ. ನೋಡ್ತಾರೆ, ಅಯ್ಯೋ ಪಾಪ ಅಂತಾರೆ, ಹೋಗ್ಬಿಡ್ತಾರೆ. ಆದ್ರೆ ಅವರು ತಜ್ಞರಿದ್ದಾರೆ, ಹೆಂಗಾರ ಮಾಡಿ ಬದುಕಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ 2 ಆಪ್ಷನ್. ಪ್ರತಿ 21 ದಿವಸಕ್ಕೆ ಅವ್ರ ರಕ್ತವನ್ನು ಇಲ್ಲಿ ಆಸ್ಪತ್ರೆಗೆ ಫ್ರೀ ಹಾಕ್ತಾರೆ. ಎಷ್ಟೇ ಮಕ್ಕಳಿದ್ರು ಥೆಲಸ್ಮಿಯಾ ರೋಗದಿಂದ ಬಳತಕ್ಕಂಥ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಪ್ರತಿ 21 ದಿವಸಕ್ಕೆ ರಕ್ತ ಫ್ರೀ ಹಾಕುವಂತ ಬಂದಾಗ. ಆದರೆ ಇದು ಟೆಂಪ್ರರಿ ಟ್ರೀಟ್ಮೆಂಟ್ ಅಂತ ತಿಳ್ಕೊಂಡು ಹೇಳಿ, ಆದರೆ ಇದು ಒಳ್ಳೆ ಇನ್ನೊಬ್ಬ ರಕ್ತ ಹಾಕುವಂಗಿಲ್ಲ. ಆ ರಕ್ತ ತಾನೇ ಉತ್ಪತ್ತಿ ಆಗ್ಬೇಕು ಅದ್ರೊಳಗೆ. ಅದು ನಮ್ಮ ಬೋನ್ ಅಂದ್ರೆ ಎಲುಬಿನೊಳಗೆ ರಕ್ತ ಉತ್ಪತ್ತಿ ಆಗಿರ್ತೈತಿ. ಅಲ್ಲಿ ಎಲುಬಿನೊಳಗೆ ರಕ್ತ ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ ಮುಂದೆ ರಕ್ತ ನಮ್ಮಲ್ಲಿ ಫೌಂಡೇಶನ್ದಿಂದ ನಮ್ಮ ಡಾಕ್ಟರ್ ರವಿ ಜೋಶಿ ಅವರ ಒಂದು ಸಹಕಾರದಿಂದ ಇವತ್ತು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಹುಡುಗನಿಗೆ. ಅಂತ 6 ಮಕ್ಕಳಿಗೆ ಇವತ್ತಿನ ದಿವಸ ಥೆಲಸ್ಮಿಯಾದಿಂದ ಮುಕ್ತಗೊಳಿಸಿದ್ದಾರೆ. ಆದ್ರೆ ದೇವರು ಎಷ್ಟು ಸಂಪತ್ತು ಕೊಡ್ಬೇಕಂದ್ರೆ ಇಂಥವ್ರಿಗೆ ದೇವರು ಸಂಪತ್ತು ಕೊಡ್ಬೇಕು, 1000 ಕೋಟಿ ಸಂಪತ್ತು ಕೊಡ್ಬೇಕು ಇಂಥವ್ರಿಗೆ. ಒಟ್ಟಾಗಿ ಏನಾಗತ್ತೆ ಅಂತಂದ್ರೆ, ಹಂಗ ಎಷ್ಟು ಮಕ್ಕಳಿರ್ತ ಅಷ್ಟು ಮಕ್ಕಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಅಷ್ಟು ಮಕ್ಕಳಿಗೂ ಮಾಡಿಸ್ತಾರೆ. ದುಡ್ಡು ಯಾರಿಗಿರ್ಬೇಕಂದ್ರೆ ನಮ್ಮ ಪವನ್ ಧರಕ್ ನಂತವ್ರು ಇರ್ಬೇಕು ದುಡ್ಡು. ಆ ಭಗವಂತ ಅವರಿಗೆ ಅಂತ ಶಕ್ತಿಯನ್ನು ಕೊಡ್ಲಿ, ಭಗವಂತ ಅವ್ರಿಗೆ ಕಣ್ಣು ಮುಚ್ಚಿ ದುಡ್ಡು ಸುರಿಸ್ಲಿ. ಅದಕ್ಕೆ ಏನಾಗದೆ, ಎಲ್ಲ ಇಂಥ ಬಡ ಮಕ್ಕಳೆಲ್ಲ ಉದ್ಧಾರ ಆಗ್ತಾರೆ. ಅದಕ್ಕಾಗಿ ಅಂತ ನಮ್ಮ ಪವನ್ ಧರಕ್ ಅಂತವರು ಇವತ್ತು ನಮ್ಮ ಊರಲ್ಲಿ ಇದ್ದದ್ದು, ಅದೊಂದು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಯಾವ ಊರಲ್ಲಿ ಇರ್ತಾರೋ ಆ ಊರಿಗೆ ದೊಡ್ಡ ಹೆಸರು ಬರ್ತದೆ. ದೊಡ್ಡ ಹೆಸರು, ಶ್ರೇಷ್ಠ ವ್ಯಕ್ತಿಗಳು ಯಾವ ಊರಾಗಿರ್ತಾರೋ ಆ ಊರು ವಿಶ್ವವಿಖ್ಯಾತಿ ಆಗುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ಪವನ್ ಧರಕ್ ಅಂತವ್ರಿಗೆ ನಮ್ಮ ಇಳಕಲ್ದಲ್ಲಿ ಇದ್ದಿದ್ರಿಂದ, ಇಳಕಲ್ ಒಂದು ಮಾತೃ ಭೂಮಿ ಆಗೈತಿ. ಇಂಥ ಇಳಕಲ್ಲಿಗೆ ಹೋದ್ರೆ ಪವನ್ ಧರಕ್ ಅವರು ಮಕ್ಕಳಿಗೆಲ್ಲ ಹಿಂಗ ಫ್ರೀ ರಕ್ತ ಹಾಕ್ತಾರಪ್ಪ ಅಂದ್ರೆ ಎಲ್ಲರಿಗೂ ಒಂದು ಇಳಕಲ್ಲದ ಮಹಿಮೆ ಹೆಚ್ಚಿಗೆ ಹಾಕೊಂತ.
ಅದಕ್ಕಾಗಿ ಇವತ್ತು ಆ ಕೆಲಸಕ್ಕೆಲ್ಲ ನಮ್ಮ ಡಾಕ್ಟರ್ ರವಿ ಜೋಶಿ ಅವರು ಕೆಲಸಕ್ಕೆಲ್ಲ ಸಹಕಾರ ಮಾಡಿ ಈಸ್ ಎಕ್ಸ್ಪರ್ಟ್ ಅದ್ರಾಗ, ಬಹಳ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ ಅವ್ರು ಅದ್ರಾಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ದೊಳಗೆ ಅವರು ಫ್ರೀ ಸರ್ವಿಸ್ ಮಾಡ್ತಾರೆ ಇದನ್ನು. ಅಂಥ ಮಾನವೀಯತೆ ಹೃದಯ ಇವತ್ತಿನ ಕಾಲದಲ್ಲಿ ಉಚಿತ ಸೇವೆ ಮಾಡೋದ್ರ ಬಹಳ ಕಷ್ಟ. ಅದರಲ್ಲಿ ನಮ್ಮ ರವಿ ಜೋಶಿ ಅವರು ಮಾನವೀಯತೆ ಹೃದಯ. ಡಾಕ್ಟರ್ ಅಂದ್ರೆ ಎರಡನೇ ತಾಯಿ ಅದು, ಡಾಕ್ಟರ್ ಅಂದ್ರೆ ಎರಡನೇ ತಾಯಿ ಅದು. ಅದಕ್ಕಾಗಿ ಅವರು ಒಂದು ಸೇವೆಯನ್ನ ನಾವು ಬಹಳ ಸ್ಮರಣೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ನಮ್ಮ ರವಿ ಜೋಶಿ ಅವರು, ನಮ್ಮ ಡಾಕ್ಟರ್ ಪವನ್ ಧರಕ್ ಅವರ ಒಂದು ಶ್ರಮದಿಂದ ಅವರ ಅಂತಃಕರಣದಿಂದ ಇವತ್ತು ಮಕ್ಕಳು 6 ಮಕ್ಕಳು ಸಂಪೂರ್ಣ ಗುಣಮುಖ ಆಗಿದ್ದಾರೆ. ಅವ್ರಿಗೇನು ರಕ್ತ ಹಾಕೋದು ಅವಶ್ಯಕತೆ ಇಲ್ಲ. ಏನು ವರ್ಷ ಒಬ್ಬೊಬ್ಬರನ್ನ ಮಾಡ್ಕೊಂತ ಅವರು ಹೋಗ್ತಾರೆ. ವರ್ಷಕ್ಕೆ 100 ಮಂದಿದ್ ಮಾಡುವಂತ ಶಕ್ತಿಯನ್ನ ಆ ಭಗವಂತ ರಾಮಾನುಜಾಚಾರ್ಯ ವಿಜಯ ಮಹಾಂತೇಶ ಅವ್ರಿಗೆ ಕೊಡ್ಬೇಕಲ್ಲ, ಅದು ನಮ್ಮ ಪ್ರಾರ್ಥನೆ ಐತಿ. ಇಂಥವ್ರಿಗೆ ಸಂಪತ್ತು ಬಂತಂದ್ರೆ ಎಲ್ಲರೂ ಉದ್ಧಾರ ಆಕ್ಕದು. ಅದಕ್ಕಾಗಿ ಅದು ನಡಿಲಿ, ಅದನ್ನು ಭಗವಂತ ಕರುಣೆ ಮಾಡಲಿ ಅಂತ ಆಶಿಸಿ, ಮತ್ತಿನ್ನೂ ಸೀಳು ತುಟಿವು, ಮತ್ತಿನ್ನೂ ಹಲವು, ಮತ್ತಿನ್ನೊಂದು ಯಾವುದೋ ಹೇಳಿದ್ರು ಸರ್, ಸೈನಿಕರ ಮಕ್ಕಳಿಗೆ ಅದು ಎಷ್ಟು ಯಾರಿಗೆ ಕಲ್ಪನೆ ಐತೆ ನೋಡ್ರಿ, ಸೈನಿಕರ ಮಕ್ಕಳು ಅದು ಒಂದು ಮಾನವೀಯತೆನ ಅದು.